ನೀವು ಹಿಂದೆ ಮುಂದೆ ಯೋಚನೆ ಮಾಡದೆ ಕೇಳೋ ಪ್ರಶ್ನೆಯಿಂದ ಆ ಗಂಡ್ಸಿನ ಮರ್ಯಾದೆ ಕೂಡ ಹೋಗುತ್ತೆ. ನೀವ್ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾಡೋ ಆರೋಪದಿಂದ ಆ ಗಂಡ್ಸಿನ ಮಾನ ಮಣ್ಪಾಲಾಗತ್ತೆ. ನನಗ್ ಗೊತ್ತು, ನೀವೆಲ್ರೂ ನಿಮ್ ಕೆಲ್ಸ ಮಾಡ್ತಿದ್ದೀರಾ, ಮಾಡಿ, ಬೇಡ ಅನ್ನೋರಿಲ್ಲ. ಆದ್ರೆ ನಿಮ್ ಟಿವಿ ಮಾಧ್ಯಮಗಳಲ್ಲಿ ನಿಜ ಅಷ್ಟೇ ತೋರಿಸಿ, ಕಲ್ಪನೆ ಅಲ್ಲ. ಬನ್ನಿ ಹೋಗೋಣ. ಅವರೆಲ್ಲ ನಿಮ್ಗೆ ಅಂಥ ಪ್ರಶ್ನೆ ಕೇಳ್ತಿದ್ರೆ ನೋಡ್ತಾ ನಿಲ್ಲೋಕ್ಕಾಗ್ಲಿಲ್ಲ. ಮನ್ಸಿಗೆ ತುಂಬಾ ನೋವಾಯ್ತು. ಅದಕ್ಕೆ ಸ್ವಲ್ಪ ಮಾತಾಡ್ಬಿಟ್ಟೆ. ಆದ್ರೆ ನೀನೇನಿಲ್ಲಿ? ಈ ಫೈಲ್ ತುಂಬಾ ಇಂಪಾರ್ಟೆಂಟ್ ಅಂದ್ರಲ್ಲ, ಮನೇಲೇ ಬಿಟ್ಟು ಬಂದಿದ್ರಿ, ಕೊಡೋಣ ಅಂತ ಬಂದೆ. ಅಷ್ಟ್ರಲ್ಲಿ ಮೀಡಿಯಾದವ್ರನ್ನ ನೋಡಿ ಭಾಗ್ಯ, ನೀನ್ ಏನ್ ಮಾಡ್ದೆ ಅಂತ ನಿನಗೆ ಅರಿವಿದ್ಯಾ? ಏನಾಯ್ತು ಮನೀಷಾ? ಅಕ್ಕಪಕ್ಕದ ಮನೆ ಆಂಟಿಗಳ ಜೊತೆ ಜಗಳ ಮಾಡ್ದಂಗ್ ಅನ್ಕೊಂಡಿದ್ಯಾ? ಮೀಡಿಯಾ ಜೊತೆ ಗಲಾಟೆ ಮಾಡ್ದೆ ಯಾಕೆ? ಮಿತ್ರ ಹೆಸರು ಹಾಳು ಮಾಡೋದಕ್ಕ? ನಂದನ್ ಫ್ಯಾಮಿಲಿ ಹೆಸರನ್ನ ಮಣ್ಣಪಾಲ್ ಮಾಡೋದಕ್ಕ? ನಿನ್ ಹಳ್ಳಿ ಬುದ್ಧಿವಂತಿಕೆ ಎಲ್ಲ ಇಲ್ ತೋರಿಸ್ಬೇಡ. ಪರಿಸ್ಥಿತಿಗೆ ಸರಿಯಾಗಿ ನಡೆಯೋದನ್ನ ಕಲಿತ್ಕೋ. ಮನೀಷಾ, ಭಾಗ್ಯ ಮಾಡಿದ್ರಲ್ಲಿ ತಪ್ಪೇನಿದೆ? ಓ, ತಪ್ಪಿಲ್ವಾ? ಭಾಗ್ಯ ನಿಜಾನೇ ಮಾತಾಡಿದ್ದು, ಭಯ ಇಲ್ದೆ ಮಾತಾಡಿದ್ಲು. ಅದನ್ನ ಪ್ರಶ್ನೆ ಮಾಡೋ ಅಗತ್ಯ ಇಲ್ಲ. ನಿಜ ಮಾತಾಡಿದಾಳಾ? ಆಯ್ತು ಬಿಡು, ನಿನಗ್ ಸರಿ ಅನ್ಸದ್ಮೇಲೆ ಸರಿನೇ ಇರ್ಬೇಕೇನೋ. ಭಾಗ್ಯ, ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನೀವ್ ಹೊರಡಿ, ನಾನು ಮನೆಗೆ ಹೋಗ್ತೀನಿ. ಪರವಾಗಿಲ್ಲ ತಾನೆ? ಪರವಾಗಿಲ್ಲ, ನಾನು ಹೋಗ್ತೀನಿ. ಇವತ್ತು ಮೀಟಿಂಗ್ಸ್ ಎಲ್ಲ ಟೈಮ್ ಟು ಟೈಮ್ ಮುಗಿಬೇಕು. ಯಾವುದು ಕೂಡ ಲೇಟ್ ಆಗೋ ಹಾಗಿಲ್ಲ. ಶ್ಯೂರ್ ಸರ್, ಡೆಫಿನೆಟ್ಲಿ. ಓಕೆ. ಅದ್ಗೆ ಮೀಡಿಯಾದವರೆಲ್ಲ ಬಾಯಿ ಮುಚ್ಕೊಂಡು ಹೋಗೋ ಹಾಗೆ ಮಾಡಿದ್ರಲ್ಲ. ತುಂಬಾ ಜಾಸ್ತಿ ಮಾತಾಡ್ಬಿಟ್ನಲ್ಲ ವಿವೇಕ್. ಏನೋ ಆ ಟೈಮಲ್ಲಿ ಹಾಗನ್ಸ್ಬಿಡ್ತು. ನಿಮ್ಮ ಅಣ್ಣಂಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ನಾನ್ ನೋಡ್ತಾ ಹೇಗಿರ್ಲಿ ಹೇಳು? ಆದ್ರೆ ತಪ್ಪು ಮಾಡ್ದೆ ಅಲ್ವಾ? ಅದ್ಗೆ ತಪ್ಪು, ಕೊತ್ತಂಬರಿ ಸೊಪ್ಪು ಇಂಥದ್ದೆಲ್ಲ ಏನೂ ಇಲ್ಲ. ಮುಚ್ಚೋಗಿರೋ ಆ ಮೀಡಿಯಾದವ್ರ ಕಣ್ಣು ನಿಮ್ಮಿಂದ ಒಂದೇ ಸರಿ ತೆಗ್ದಿದೆ ಗೊತ್ತಾ? ನಿಜನಾ? ಇವತ್ತು ನೀವು ಒಬ್ಬೊಬ್ರನ್ನು ಹೇಗ್ ಆಡ್ಸಿದ್ರಿ ಗೊತ್ತಾ?
ಅಲ್ಲಿ ನೀವು ಕೇಳಿದ ಒಂದೊಂದು ಪ್ರಶ್ನೆಗೂ ಮೀಡಿಯಾದವ್ರು ಯಾರ ಹತ್ರನೂ ಉತ್ತರನೇ ಇರಲಿಲ್ಲ. ಮತ್ತೆ ಅಲ್ಲಿ ನಿಮ್ಮ ಮಾತಿಗೆ ಯಾರು ಕೂಡ ಎದುರಾಡ್ಲಿಲ್ಲ. ಅಲ್ಲ, ಮೀಡಿಯಾದವ್ರನ್ನೇ ಹಾಕಿ ಕ್ವಶನ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ಅದಕ್ಕೆ. ನೋಡಿ, ಮಿತ್ರ ವೈಫ್ಗೆ ಎಂಥ ಕಾನ್ಫಿಡೆನ್ಸ್ ಇದೆ ಅಂತ ಅಲ್ಲಿದ್ದ ಮೀಡಿಯಾದವ್ರೆಲ್ಲರೂ ಅನ್ಕೊಂಡಿರ್ತಾರೆ. ಅವರು ಇಲ್ಲಿವರೆಗೂ ಪ್ರಿಯಾ ಮೇಲೆ ಅನುಕಂಪ ತೋರಿಸ್ತಾ ಇದ್ರು. ಆದ್ರೆ ನೀವು ತೋರಿಸಿರೋ ಕಾನ್ಫಿಡೆನ್ಸಿಗೆ ಒಂದೇ ಕ್ಷಣಕ್ಕೆ ಮೀಡಿಯಾದವರ ಆಲೋಚನೆನೇ ಬದಲಾಯಿತು, ಗೊತ್ತಾ? ಯು ಡನ್ ಅ ಗ್ರೇಟ್ ಜಾಬ್ ಅದಕ್ಕೆ. ಥ್ಯಾಂಕ್ಸ್ ವಿವೇಕ್. ಯು ಆರ್ ವೆಲ್ಕಮ್. ವಿವೇಕ್, ನಾನೊಂದ್ಸಲ ಪ್ರಿಯಾನ ನೋಡ್ಬೋದಾ? ಪ್ರಿಯಾನ? ನೀವಾ? ಬೇಡ ಅದಕ್ಕೆ. ಈಗ ನೀವು ಅವಳ ಹತ್ರ ಹೋಗಿ ಏನ್ ತಾನೇ ಮಾತಾಡ್ತೀರಾ? ಅದು ವಿವೇಕ್, ಅವಳು ಯಾಕೆ ಸುಳ್ಳು ಹೇಳಿದ್ಲು, ನಿಮ್ ಅಣ್ಣನ ಮೇಲೆ ಯಾಕಷ್ಟು ದೊಡ್ಡ ಆರೋಪ ಮಾಡಿದ್ಲು ಅಂತ ನಾನ್ ತಿಳ್ಕೋಬೇಕು ವಿವೇಕ್. ಈಗ ನೀವು ಕೇಳಿದ್ರಿ ಅಂತ ಅವಳು ನಿಜ ಒಪ್ಕೋತಾಳ ಹೇಳಿ? ಕೇಳೋದ್ರಲ್ಲಿ ತಪ್ಪಿಲ್ವಲ್ಲ? ಏನೋ ಅತ್ಗೆ, ನಿಮ್ ಲಾಜಿಕ್ ಯಾವಾಗ್ಲೂ ಬೇರೆನೇ ಆಗಿರುತ್ತೆ. ಹೋಗ್ಲಿ, ನಾನ್ ಕೂಡ ನಿಮ್ ಜೊತೆ ಬರ್ಲಾ? ಬೇಡ ವಿವೇಕ್. ಹೆಣ್ಮಕ್ಳ ಹತ್ರ ಮಾತಾಡೋದೇ ಬೇರೆ, ಗಂಡಸ್ರು ಜೊತೆಗಿದ್ರೆ ಬರೋ ಮಾತೇ ಬೇರೆ. ನಾನೊಬ್ಳೇ ಹೋಗ್ತೀನಿ. ಓಕೆ. ಆದ್ರೆ ಆ ಹುಡುಗಿ ಜೊತೆ ತುಂಬಾ ಹುಷಾರಾಗಿರಿ ಅದ್ಗೆ. ಅವಳು ದೊಡ್ಡ ಫ್ರಾಡ್ ಇರೋ ಹಾಗಿದ್ದಾಳೆ. ವೇಟ್, ನಾನು ಅಡ್ರೆಸ್ ಕೊಡ್ತೀನಿ. ಮನೀಷಾ, ಭಾಗ್ಯ ಮಾಡಿದ್ರಲ್ಲಿ ತಪ್ಪೇನಿದೆ? ಅವಳನ್ನ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ. ಮನೀಷಾ, ನನ್ನ ಹತ್ರ ಮಾತಾಡ್ಬೇಡ ಮಿತ್ರ. ಡೋಂಟ್ ಟಾಕ್ ಟು ಮೀ. ಕೋಪ ಮಾಡ್ಕೊಳ್ಳೋಕೆ ಕಾರಣ ಇರಬೇಕು, ಬೇಜಾರಾಗಕ್ಕೆ ಅರ್ಥ ಇರಬೇಕು. ಏನು ಇಲ್ದೆ ಏನಿದು? ಓ, ನನ್ ಕೋಪಕ್ಕೆ ಕಾರಣ ಇಲ್ವಾ? ನನ್ ಬೇಜಾರಿಗೆ ಅರ್ಥ ಇಲ್ವಾ? ಹೇಳು, ಏನಾ ಕಾರಣ? ಆ ಹಳ್ಳಿ ಗುಗ್ಗು ಮುಂದೆ ನನ್ ಮರ್ಯಾದೆ ತೆಗ್ದೆ. ಆ ಬುದ್ಧಿ ಇಲ್ದಿರೋ ಸ್ಟುಪಿಡ್ ಭಾಗ್ಯ ಮುಂದೆ ನನ್ನನ್ ಕಡೆ ಕಾಣಿಸ್ದೆ. ಆ ಕಾರಣ ಸಾಲ್ದ ನನಗ್ ಕೋಪ ಬರೋದಕ್ಕೆ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಮನೀಷಾ. ಭಾಗ್ಯ ಬಗ್ಗೆ ಯಾಕೆ ಹಾಗೆ ಮಾತಾಡ್ತಿದ್ಯಾ? ಓ, ಭಾಗ್ಯ ಬಗ್ಗೆ ನಾನು ಏನೋ ಹೇಳ್ಬಾರ್ದಾ? ಅವಳಿಗೆ ಒಂದ್ ಮಾತು ಹೇಳಿದ್ರೆ ನಿನಗ್ ಮೈ ಉರಿಯತ್ತಾ? ಹಾಗಲ್ಲ ಮನೀಷಾ, ವಿ ಆರ್ ಮೆಚ್ಯೂರ್. ಎಲ್ಲಿ ಹೇಗ್ ಮಾತಾಡ್ಬೇಕೋ ತಿಳ್ಕೋಬೇಕು. ಈಗ ಭಾಗ್ಯ ಏನ್ ತಪ್ಪು ಮಾಡಿದಾಳೆ ಅಂತ ಅವಳ ಬಗ್ಗೆ ಹೀಗ್ ಮಾತಾಡ್ತಾ ಇದ್ಯಾ? ಯಾ, ಭಾಗ್ಯ ಬಗ್ಗೆ ಅಲ್ಲ, ನಿನ್ ಬಗ್ಗೆ ಮಾತಾಡ್ಬೇಕು. ಆ ಮೀಡಿಯಾದವ್ರ ಹತ್ರ ಭಾಗ್ಯ ಬಾಯಿಗೆ ಬಂದಂಗ್ ಮಾತಾಡ್ತಿದ್ರೆ ಅದು ನಿನಗ್ ಕರೆಕ್ಟ್ ಅನ್ಸ್ಬಿಡ್ತಾ? ಸರಿ, ನಿನಗಂತೂ ಅನ್ನಿಸ್ತು. ನಾನ್ ಭಾಗ್ಯಂಗ್ ಬೈತಿದ್ರೆ ನೀನ್ ಭಾಗ್ಯನ್ ಹೊಗಳ್ತೀಯಾ? ನೀನು ಆ ಭಾಗ್ಯ ಮುಂದೆ ನನ್ನ ಅವಮಾನ ಮಾಡ್ದೆ ಮಿತ್ರ. ಸುಮ್ನೆ ಅರ್ಥ ಇಲ್ದೆ ಮಾತಾಡ್ಬೇಡ ಮನೀಷಾ. ನನಗಾಗ ಅನ್ಸಿದ್ದನ್ನ ಹೇಳ್ದೆ. ಅದನ್ ಬಿಟ್ಟು ನಿನಗೆ ಅವಮಾನ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಅಲ್ಲ. ನಿನ್ ಮಾತಿನ ಹಿಂದಿರೋ ಅರ್ಥ, ನಿನ್ ಸಪೋರ್ಟ್ ಹಿಂದಿರೋ ಫೀಲಿಂಗ್ ಎಲ್ಲಾನು ನನಗ್ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಮಿತ್ರ. ನಿನಗೆ ಬೇಸಿಕಲಿ ನನ್ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ. ಆ ಭಾಗ್ಯ ಮೀಡಿಯಾ ಮುಂದೆ ದೊಡ್ಡದಾಗಿ ನಾಲ್ಕು ಮಾತಾಡಿದ್ದಕ್ಕೆ ನಿನಗ್ ನನ್ಗಿಂತ ಅವನೇ ಇವಾಗ ಹೆಚ್ಚಾಗೋಲ್ಲ ಅಷ್ಟೇ ಅಲ್ವಾ? ಹಾಗೆ ತಾನೆ? ಒಂದು ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದ್ಯಾ ಮನೀಷಾ. ಈಸಿಯಾಗಿ ಮರಿಬೇಕಾದ ವಿಷಯನ ಮತ್ತೆ ಮತ್ತೆ ನೆನಪು ಮಾಡ್ಕೊಂಡು ಗಲಾಟೆ ಮಾಡ್ತಿದ್ಯಾ. ಇದು ಮರ್ತು ಬಿಡೋ ವಿಷಯ ಅಲ್ಲ ಮಿತ್ರ. ಮತ್ತೆ ಮತ್ತೆ ಮುಳ್ಳಿನ ಹಾಗೆ ನನ್ ಮನ್ಸಿಗೆ ಚುಚ್ಚೋ ವಿಷಯ. ನಿಜ ಹೇಳು, ನಿಜ ಹೇಳು ಮಿತ್ರ. ನಿನಗೆ ಭಾಗ್ಯ ಮೇಲೆ ಪ್ರೀತಿ ಹುಟ್ಟಿದೆ ಅಲ್ವಾ?
ನನ್ನ ನಿಧಾನವಾಗಿ ದೂರ ಮಾಡೋಕ್ ನೋಡ್ತಿದ್ಯಲ್ವಾ ಹೇಳು ಮಿತ್ರ. ಸ್ಟಾಪ್ ಇಟ್ ಮನೀಷಾ, ಸ್ಟಾಪ್ ಇಟ್ ಮನೀಷಾ. ಪ್ಲೀಸ್ ಡೋಂಟ್ ಟಾಕ್ ಲೈಕ್ ದ್ಯಾಟ್. ನಿನ್ ಬಿಟ್ರೆ ನನ್ನ ಮನ್ಸಲ್ಲಿ ಇನ್ಯಾರಿಗೂ ಜಾಗ ಇಲ್ಲ. ನಿಜ ಹೇಳ್ತಿದ್ಯಾ ಅಲ್ವಾ? ನಿಜವಾಗ್ಲೂ ಹೇಳ್ತಿದ್ಯಾ ತಾನೆ? ನನ್ ಮೇಲಿರೋ ಪ್ರೀತಿಗೆ ಇದೆಲ್ಲ ಹೇಳ್ತಿದ್ಯಾ ಅಲ್ವಾ? ಹೌದು ಮನೀಷಾ, ಹೌದು. ನಿನ್ನ ಪ್ರೀತಿಸೋ ಹಾಗೆ ಈ ಪ್ರಪಂಚದಲ್ಲಿ ನಾನು ಯಾರನ್ನೂ ಪ್ರೀತಿಸಿಲ್ಲ. ಹೌದಾ? ಸರಿ, ಹಾಗಾದ್ರೆ ನೀನ್ ನನಗೆ ಎಷ್ಟು ಬೆಲೆ ಕೊಡ್ತೀಯೋ ನಾನು ಈಗ್ಲೇ ತಿಳ್ಕೊತೀನಿ. ಮನೀಷಾ ಬಿಡು ಮಿತ್ರ. ಮನೀಷಾ ಇದೇನ್ ಮಾಡ್ತಿದ್ಯಾ? ಮಿತ್ರ, ಮನೀಷಾ ಪ್ಲೀಸ್ ನನ್ ಮಾತು ಕೇಳು, ಬಾಯ್ಲಿ. ಮನೀಷಾ ನಿನಗ್ ತಲೆ ಕೆಟ್ಟಿದ್ಯಾ? ನೀನ್ ಏನ್ ಮಾಡ್ತಿದ್ಯಾ? ನಿನಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಮಿತ್ರ, ಅರ್ಥ ಆಗ್ತಿದೆ. ನೀನ್ ನನಗೆ ಎಷ್ಟು ಬೆಲೆ ಕೊಡ್ತೀಯ ಅಂತ ನನಗ್ ಗೊತ್ತಾಗ್ಬೇಕು. ನನ್ ಪ್ರೀತಿಗೆ ನೀನ್ ಎಷ್ಟು ವ್ಯಾಲ್ಯೂ ಮಾಡ್ತೀಯೋ ನನಗ್ ಗೊತ್ತಾಗ್ಬೇಕು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಮನೀಷಾ. ನಿನ್ನ ಮೇಲೆ ನನಗೆಷ್ಟು ಪ್ರೀತಿ ಇದೆಯೋ ನಿನಗೆ ತಿಳಿಯುತ್ತೆ. ಅದನ್ನೆಲ್ಲ ತೋರ್ಸೋದಕ್ಕೆ ನನ್ನ ಹತ್ರ ಪ್ರೂಫ್ ಏನಿಲ್ಲ. ಆದ್ರೆ ನಾನು ಮನಸ್ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ನಾನು ಜೀವನ ಪೂರ್ತಿ ಪ್ರೀತಿಸೋದು, ಜೀವನ ಪೂರ್ತಿ ನನ್ನ ಜೊತೆಗಿರೋದು ನಿನ್ನ ಜೊತೆ. ಬಿಲೀವ್ ಮೀ. ಪ್ಲೀಸ್ ಮಿತ್ರ, ಪ್ಲೀಸ್ ಈ ಪ್ರೀತಿನ ಯಾವಾಗ್ಲೂ ಹೀಗೆ ಇಟ್ಕೋ. ಆ ಭಾಗ್ಯದಿಂದ ನಮ್ಮಿಬ್ಬರ ಮಧ್ಯೆ ದೂರ ಬೆಳಿಬಾರ್ದು. ಆ ಭಾಗ್ಯ ನಮ್ಮಿಬ್ರನ್ನ ದೂರ ಮಾಡೋಕೆ ಆಯುಧ ಆಗ್ಬಾರ್ದು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ನಮ್ಮಿಬ್ಬರ ಮಧ್ಯೆ ಯಾರೂ ಬರಲ್ಲ, ಬರೋಕ್ಕೂ ಬಿಡಲ್ಲ. ನನ್ನ ನಂಬು ಮನೀಷಾ. ಲವ್ ಯು ಸೋ ಮಚ್ ಮಿತ್ರ. ಐ ಲವ್ ಯು ಟು. Yeah, no problem. I will take everything. Yeah, sure. ಯಾರ್ ಬೇಕು? ನೀನೇ. ನೀವ್ಯಾರು? ನಾನು ಭಾಗ್ಯ ನಂದನ್, ಮಿತ್ರ ನಂದನ್ ಅವ್ರ ಹೆಂಡತಿ. ನನ್ನ ಹತ್ರ ನಿಮ್ಗೇನ್ ಕೆಲ್ಸ? ಒಳಗಡೆ ಬರ್ಬೋದಾ? ಏನ್ ಹೇಳಿ? ನನ್ ಗಂಡನ್ ಮೇಲೆ ಅಷ್ಟು ದೊಡ್ಡ ಆರೋಪ ಯಾಕೆ ಮಾಡ್ದೆ? ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ನಿಂಗೆ ಹೇಗ್ ಮನ್ಸ್ ಬಂತು? ಮಿಸ್ಬಿಹೇವ್ ಮಾಡಿದ್ರು ಕಂಪ್ಲೇಂಟ್ ಕೊಟ್ಟೆ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ನನ್ ಗಂಡ ಎಂಥವ್ರು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ ಸ್ವಾರ್ಥಕ್ಕೋಸ್ಕರ ಅವ್ರಿಗೆ ತೊಂದ್ರೆ ಕೊಡೋದು ಸರಿ ಅಲ್ಲ. ಯಾವ್ದ್ ಸರಿ ಯಾವ್ದ್ ತಪ್ಪು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೀವಿನ್ ಹೊರಡ್ಬೋದು. ನೋಡು ಪ್ರಿಯಾ, ಅವ್ರಿಗಿಷ್ಟು ಕಷ್ಟ ಕೊಡೋದ್ರಿಂದ ನಿನ್ಗೇನ್ ಸಿಗುತ್ತೋ ನನಗ್ ಗೊತ್ತಿಲ್ಲ. ಆದ್ರೆ ಇದ್ರಿಂದ ಅವ್ರ ಮರ್ಯಾದೆ ಹೋಗುತ್ತೆ, ತಲೆ ಎತ್ತಕ್ಕಾಗ್ದಿರೋಂಥ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಕೇಸ್ ವಾಪಸ್ ತಗೋ. ಒಬ್ಳು ಹುಡುಗಿ ಪರ್ಮಿಷನ್ ಇಲ್ದೆ ಅವನ ಆಕೆ ಕೈ ಹಿಡ್ಕೊಂಡು ಹತ್ರ ಆಗೋಕ್ ನೋಡಿದ್ರೆ ಸಿಚುಯೇಷನ್ ವರ್ಸ್ಟ್ ಆಗಿರುತ್ತೆ ಅಂತ ಆ ಮಿತ್ರನ್ಗೆ ಗೊತ್ತಾಗ್ಬೇಕು. ದಯವಿಟ್ಟು ನನ್ ಮಾತ್ ಕೇಳು ಪ್ರಿಯಾ.
ನಿನ್ ಮನ್ಸಲ್ಲಿ ಇನ್ನೇನೋ ಇದೆ ಅಂತ ನನಗ್ ಗೊತ್ತಾಗ್ತಿದೆ. ಆದ್ರೆ ನಿನ್ ಹಠಕ್ಕೋಸ್ಕರ ಇಲ್ದಿರೋ ಆರೋಪ ಮಾಡೋದು ಒಳ್ಳೇದಲ್ಲ ಪ್ರಿಯಾ. ಜೀವನ ಅಂದ್ರೆ ಮನುಷ್ಯರನ್ನ ದೂರ ಮಾಡ್ಕೊಳ್ಳೋದಲ್ಲ, ಅಭಿಮಾನ ಬೆಳೆಸ್ಕೊಳ್ಳೋದು. ಮನುಷ್ಯರ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಲ್ಲ, ಪ್ರೀತಿ ಬೆಳೆಸ್ಕೊಳ್ಳೋದು. ನಿಂಗ್ ಯಾರಿದ್ದಾರೆ ಗೊತ್ತಿಲ್ಲ, ಆದ್ರೆ ನಿನ್ಗೇನಾರು ಆದ್ರೆ ಅವ್ರೆಷ್ಟು ನೊಂದ್ಕೋತಾರೆ, ಎಷ್ಟು ಒದ್ದಾಡ್ತಾರೆ. ಹಾಗೆ ಮಿತ್ರ ಅವ್ರಿಗೂ ಕೂಡ ಒಂದ್ ಕುಟುಂಬ ಇದೆ. ತಂದೆ, ತಾಯಿ, ತಮ್ಮ, ತಂಗಿ, ಹೆಂಡತಿ ಎಲ್ರೂ ಇದ್ದಾರೆ. ಮಿತ್ರ ಅವ್ರಿಗೆ ಚಿಕ್ಕ ಮುಳ್ಳು ಚುಚ್ಚಿದ್ರೇನೆ ಮನೆಯವ್ರು ಯಾರೂ ತಡ್ಕೊಳಲ್ಲ. ಅಂಥದ್ರಲ್ಲಿ ನೀನು ಕತ್ತಿ ಏಟಿನ ಹಾಗೆ ಇಷ್ಟು ದೊಡ್ಡ ಕೇಸ್ನ ಅವ್ರ ಮೇಲೆ ಹಾಕಿದ್ಯಾ. ಇದ್ರಿಂದ ಅವ್ರ ಕುಟುಂಬ ಎಷ್ಟು ಒದ್ದಾಡ್ಬೋದು ಒಂದ್ಸಲ ಯೋಚನೆ ಮಾಡು ಪ್ರಿಯಾ. ಹಠದಿಂದಲ್ಲ, ಒಳ್ಳೆ ತಂದಿಂದ. ಆಗ ನಿನ್ಗೆ ಅರ್ಥ ಆಗುತ್ತೆ ನೀನ್ ಮಾಡಿರೋ ಕೆಲ್ಸ ಒಂದು ಇಡೀ ಕುಟುಂಬನ ಅಳಿಸ್ತಿದೆ ಅಂತ. ನಿಂತ್ಕೊಳ್ಳಿ. ಐ ಆಮ್ ಸಾರಿ. ನಾನು ನಿಜವಾಗ್ಲೂ ಅಷ್ಟೆಲ್ಲ ಯೋಚನೆ ಮಾಡಲಿಲ್ಲ. ಜಾಬ್ ಕೊಡಲಿಲ್ಲ ಅಂತ ಕೋಪ ಮಾಡಿಕೊಂಡೆ. ಎಲ್ಲರೂ ಮುಂದೆ ಅವಮಾನ ಮಾಡಿದ್ದಕ್ಕೆ ನನಗೆ ಹರ್ಟ್ ಆಯಿತು. ಆದರೆ ಅಷ್ಟು ಚಿಕ್ಕ ತಪ್ಪಿಗೆ ನಾನು ಇಷ್ಟು ದೊಡ್ಡ ಶಿಕ್ಷೆ ಕೊಡೋದು ಸರಿಯಲ್ಲ ಅನ್ಸುತ್ತೆ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಪ್ರಿಯಾ. ಕೇಸ್ ವಾಪಸ್ ತಗೋತೀಯಾ? ವಾಪಸ್ ತಗೊಳ್ತೀನಿ. ಆದರೆ ನಾನು ಯಾವ ಮುಖ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿ ಇದೆಲ್ಲ ಸುಳ್ಳು ಅಂತ ಹೇಗೆ ಹೇಳಲಿ? ಅದಕ್ಕೆ ಒಂದು ಕೆಲಸ ಮಾಡ್ತೀರಾ? ಏನ್ ಹೇಳು? ನೀವೇ ಹೋಗಿ ಕೇಸ್ ವಿತ್ಡ್ರಾ ಡಾಕ್ಯುಮೆಂಟ್ಸ್ನ ತಗೊಂಡು ಬರ್ತೀರಾ? ನಾನು ಸೈನ್ ಮಾಡಿಕೊಡ್ತೀನಿ. ತರ್ತೀನಿ ಪ್ರಿಯಾ, ತರ್ತೀನಿ. ನಾನು ಈಗಲೇ ಹೋಗಿ ತರ್ತೀನಿ. ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ಸರಿ, ನಾನು ಹೋಗಿ ಡಾಕ್ಯುಮೆಂಟ್ಸ್ ತರ್ತೀನಿ. ಥ್ಯಾಂಕ್ ಯು. ಭಾಗ್ಯ, ಅಮ್ಮ ಭಾಗ್ಯ, ಭಾಗ್ಯ ಎಲ್ ಹೋಗಿದ್ದಾಳೆ? ಮನೆ ಎಲ್ಲ ಹುಡುಕಿದ್ರು ಎಲ್ಲೂ ಕಾಣ್ತಿಲ್ಲ. ಏನಜ್ಜಿ? ಭಾಗ್ಯ ಎಲ್ಲಮ್ಮ? ನನ್ ಟ್ಯಾಬ್ಲೆಟ್ ಎಲ್ಲಿದ್ಯೋ ಸಿಗ್ತಾನೇ ಇಲ್ಲ. ಅವಳಾಗಿದ್ರೆ ಸ್ವಲ್ಪ ಹುಡುಕ್ಕೊಡ್ತಿದ್ಲು. ಅತ್ಗೆ ಅಣ್ಣನ ಆಫೀಸ್ಗೆ ಹೋಗಿದಾರಲ್ಲ. ಏನು? ಭಾಗ್ಯ ಮಿತ್ರನ ಆಫೀಸ್ಗೆ ಹೋಗಿದ್ದಾಳ? ಹೌದಮ್ಮ. ಸರಿ, ಟ್ಯಾಬ್ಲೆಟ್ ಎಲ್ಲಿದ್ಯೋ ಹುಡುಕ್ಕೊಡು ಬಾ. ಇದೇನಕ್ಕ, ಮಿತ್ರ ಆಫೀಸಲ್ಲಿ ಭಾಗ್ಯನ್ಗೆ ಏನ್ ಕೆಲ್ಸ? ಅಲ್ಲ, ನಮ್ಗೊಂದ್ ಮಾತ್ ಕೂಡ ಹೇಳ್ದೆ ಅವಳು ಆಫೀಸ್ಗೆ ಹೇಗ್ ಹೋದ್ಲು? ಭಾಗ್ಯನ ಉದ್ದೇಶ ಏನೋ ಅಂತ ಅರ್ಥನೇ ಆಗ್ತಿಲ್ಲ. ಅವಳಿಷ್ಟ ಬಂದಂಗೆಲ್ಲ ನಿರ್ಧಾರ ಮಾಡ್ಕೊಳ್ತಿದ್ದಾಳೆ. ತಾನ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಕೊಬ್ಬು ಬಂದ್ಬಿಟ್ಟಿದೆ ಅವಳಿಗೆ. ಹೀಗೆ ನಡೆದ್ರೆ ಮುಂದೆ ಮುಂದೆ ತುಂಬಾ ಕಷ್ಟ ಆಗತ್ತಕ್ಕ. ನಾನಾಗ್ಲಿ ಸಂಜನಾ ಆಗ್ಲಿ ನಾವು ಯಾರಿಗೂ ಹೇಳ್ದೆ ಕೇಳ್ದೆ ಯಾವತ್ತೂ ಎಲ್ಲಿಗೂ ಹೋಗೇ ಇಲ್ಲ. ಇವತ್ತೇನೋ ಹೊಸದಾಗಿ ಈ ಭಾಗ್ಯ ಈ ತರ ಏನೋ ಮಾಡಿದಾಳೆ. ಮಿತ್ರಗೆ ಗಂಡಾಂತರ ತಪ್ಪತ್ತೆ ಅಂತ ಮದುವೆ ಮಾಡಿದ್ರೆ ದಿನಕ್ಕೊಂದು ಅಪಾಯನ ಮನೆಯಲ್ಲೇ ಕ್ರಿಯೇಟ್ ಮಾಡ್ತಿದ್ದಾಳೆ. ಏನ್ ಕಾದಿದ್ಯೋ? ಪ್ರಿಯಾ, ಕೇಸ್ ವಿತ್ಡ್ರಾಯಲ್ ಡಾಕ್ಯುಮೆಂಟ್ಸ್ ತಂದಿದ್ದೀನಿ. ನೀನ್ ಸೈನ್ ಮಾಡಿದ್ರೆ ಈ ಕೆಲಸ ಮುಗಿಯುತ್ತೆ. ಪ್ರಿಯಾ, ಏನಾಯ್ತು?
ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಗಾದೆ ಮಾತನ್ನ ನಾನು ಕೇಳಿದ್ದೆ. ಅದು ನನಗಿವತ್ತು ಸಾಬೀತಾಯ್ತು. ಏನ್ ಮಾತಾಡ್ತಿದ್ಯಾ ಪ್ರಿಯಾ? ನಿನ್ ಗಂಡನ್ನ ನಿರಪರಾಧಿ ಮಾಡೋದಕ್ಕೋಸ್ಕರ ನನ್ನನ್ನ ಅಪರಾಧಿ ಮಾಡಕ್ ಹೊರಟಿದ್ಯಾ? ಸಂಧ್ಯಾ, ಯು ಕ್ಯಾನ್ ಕಮ್ ಔಟ್. ಏನಿದು ಭಾಗ್ಯ ಅವರೇ? ಗಂಡನ್ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ ಅಂತ ಹೇಳಿ ಏನೇನೋ ಡೈಲಾಗ್ಸ್ ಹೊಡೆದ್ರಿ. ಇಲ್ಲಿಗೆ ಬಂದು ನೀವು ಮಾಡ್ತಾ ಇರೋ ಕೆಲಸ ಇದಾ?